ಪ್ರೈಸ್ ದ ಲಾರ್ಡ್ ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ಒಂದು ವಚನದ ಭಾಗ ಕುರುಬ ಮತ್ತು ಕುರಿ. ಬೈಬಲ್ನ ಸತ್ಯವೇದ ಭಾಗದಲ್ಲಿ ಕುರುಬ ಅಂತಂದರೆ ದೇವರಿಗೆ ಹೋಲಿಸಲಾಗಿದೆ. ಯೆಹೋವನು ಒಳ್ಳೆ ಕುರುಬನು ಅಂತೇಳಿ ನಾನು ಕೊರತೆ ಪಡೋಂಥ ಕೀರ್ತನೆಗಾರ ಹೇಳಿದರೆ, ಯೋಹಾನ ಬರೆದ ಪತ್ರಿಕೆಯಲ್ಲಿ ನಾನೇ ಒಳ್ಳೆ ಕುರುಬನು ಅಂತೇಳಿ ಯೋಹಾನ 10:11 ಹೇಳಿದೆ. ಪೇತ್ರನ ಪತ್ರಿಕೆಯಲ್ಲಿ ಹಿರಿ ಕುರುಬನು ಪ್ರತ್ಯಕ್ಷವಾಗುವಾಗ ಅಂತಲೂ ಕೂಡ ಬರೆದಿದೆ. ಹಾಗಾದರೆ ನಮಗೆ ಒಬ್ಬ ಕುರುಬನಿದ್ದಾನೆ, ದೇವರಿಂದ ನೇಮಕವಾದಂಥ ಒಬ್ಬ ಕುರುಬ, ಅವರೇ ಯೇಸು ಕ್ರಿಸ್ತ ಆಗಿದ್ದಾರೆ. ಯೇಸು ಕ್ರಿಸ್ತ ತನ್ನ ಆತ್ಮಗಳನ್ನು ಕಾಪಾಡಿಕೊಳ್ಳೋದಕ್ಕೋಸ್ಕರ ತನ್ನ ಪ್ರಾಣವನ್ನೇ ಒತ್ತೆ ಇಡುವಂಥ ಪರಿಸ್ಥಿತಿ ಬಂತು. ಅದೇ ಜವಾಬ್ದಾರಿಯನ್ನು ಇವತ್ತು ಸಭಾಪಾಲಕರು ಮತ್ತು ಸೇವಕರ ಮೇಲೆ ಹೊರಿಸಿ ಯೇಸು ಸ್ವಾಮಿ ಆ ಜವಾಬ್ದಾರಿಯನ್ನು ಒಪ್ಪಿಸಿ ಹೋಗಿದ್ದಾರೆ. ಇವತ್ತು ನಾವು ಕೂಡ ಹಿರಿ ಕುರುಬನಿಗೆ ತಕ್ಕ ಹಾಗೆ ಕಿರಿ ಕುರುಬರಾಗಿ ಯೇಸು ಸ್ವಾಮಿ ಮಾಡಿದಂಥ ಕಾರ್ಯಗಳನ್ನು ನಾವು ಮಾಡಬೇಕು ಪ್ರಿಯರೇ. ಇದಕ್ಕೆ ಒಂದು ಆಧಾರವಾಗಿ ಒಂದು ವಾಕ್ಯ ಹೇಳ್ತಿದ್ದೀನಿ ಪ್ರಿಯರೇ. ಯೋಹಾನ 10:11 ವಾಕ್ಯದಲ್ಲಿ ಬರೆದಿದೆ, ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನು ಕೊಡುತ್ತಾನೆ ಅಂತ ದೇವರು ವಾಕ್ಯದಲ್ಲಿ ಬರೆದಿದೆ ಪ್ರಿಯರೇ. ಅಂದರೆ ಒಬ್ಬ ಕುರುಬ ಏನು ಮಾಡಿದರೆ, ಕುರಿಗಳನ್ನು ಕಾಯುವಾಗ ಅವನಿಗೆ ಅನೇಕ ಜವಾಬ್ದಾರಿಗಳಿರ್ತದೆ. ಸುಮ್ಮನಾದರೂ ಯಾರ್ಯಾರ ಕೈಗೋ ಕುರಿಗಳನ್ನ ಕೊಟ್ಬಿಡೋದಿಲ್ಲ. ಯಜಮಾನ ಕೊಡಬೇಕಾದ್ರೆ ಉತ್ತಮವಾದಂಥ ಕುರುಬನ ಕೈಲೇ ಕೊಡ್ತಾರೆ. ಆ ಕುರುಬ ಏನು ಮಾಡಬೇಕು, ಮಂದೆಯಿಂದ ಒಂದು ಕುರಿಗಳು ತಪ್ಪಿಸಿಕೊಂಡು ಹೋಗೋದಾಗೆ ಆ ಮಂದೆಯನ್ನು ಕಾಯಬೇಕು. ಪ್ರಾಣಿಗಳು ಬಂದು ಅಟ್ಯಾಕ್ ಮಾಡಿದಾಗೆ ಅದನ್ನು ಕಾಪಾಡಬೇಕು. ಕಳ್ಳರು ಬಂದು ಕದ್ದುಕೊಂಡು ಹೋಗೋದಾಗೇನು ಕೂಡ ಕಾಪಾಡಬೇಕು. ಆ ಜವಾಬ್ದಾರಿ ಕುರುಬನ ತಲೆ ಮೇಲೆ ಇರ್ತದೆ. ಬೈ ಚಾನ್ಸ್ ಏನಾದರೂ ಒಂದು ಕುರಿ ತಪ್ಪೋದ್ರೂ ಕೂಡ ಆ ಕುರುಬನಿಗೆ ಫೈನ್ ಹಾಕ್ತಾರೆ ಅಥವಾ ಪೆನಾಲ್ಟಿ ಹಾಕ್ತಾರೆ, ಅಥವಾ ಅವನ ಕೈಯಲ್ಲಿ ಸಂಬಳದಲ್ಲಿ ಹಣವನ್ನು ಕಟ್ ಮಾಡ್ತಾರಲ್ವ. ಅದೇ ಥರದಲ್ಲಿ ಅವನೇನು ಮಾಡ್ತಾನೆ, ಹಗಲು ಇರುಳು ಮೈಯೆಲ್ಲ ಕಣ್ಣಾಗಿ ಆದಷ್ಟು ಎಚ್ಚರ ವಹಿಸಿಕೊಂಡು ಕುರುಬರುಗಳು ನೋಡ್ತಾರೆ ಪ್ರಿಯರೇ. ಹಾಗೆಯೇ ಯೇಸು ಸ್ವಾಮಿನೂ ಕೂಡ ನಾವು ಪಾಪ ಮಾಡಿ, ನಾವು ಮತ್ತು ನೀವು ಎಲ್ಲರೂ ಕೂಡ ಪಾಪ ಮಾಡಿ, ನಮ್ಮ ಪಾಪಕ್ಕೋಸ್ಕರ ನಾವು ನರಕಕ್ಕೆ ಹೋಗಬಾರ್ದು, ಪರಲೋಕ ರಾಜ್ಯ ಎಂಬಂಥ ಕೊಟ್ಟಿಗೆ ಒಳಗಡೆ ನಮ್ಮನ್ನು ಸೇರಿಸಬೇಕು ಅಂತೇಳಿ ಎಲ್ಲ ಆತ್ಮರಕ್ಷಣೆಗೋಸ್ಕರ ತನ್ನ ಪ್ರಾಣವನ್ನೇ ಬಲಿಯಾಗಿ ಕೊಟ್ಟು ನಮ್ಮನ್ನು ಕಾಪಾಡಿದ್ರು ಪ್ರಿಯರೇ. ಸತ್ತು 3 ದಿವಸ ಎದ್ದು ಬಂದು ಕೂಡ ಆ ಜವಾಬ್ದಾರಿಯನ್ನು ಪೇತ್ರನಿಗೆ ವಹಿಸಿಕೊಟ್ಟ ಹಾಗೆ, ಪೇತ್ರನಿಗೆ ಏನಂತ ವಹಿಸಿಕೊಟ್ರು, ನನ್ನ ಕುರಿಗಳನ್ನು ಕಾಯಿ, ನನ್ನ ಕುರಿಗಳನ್ನು ಮೇಯಿಸು ಅಂತೇಳಿ ಅವ್ರು ಯಾವ ಥರ ಒಪ್ಪಿಸಿಕೊಟ್ರು, ಅದೇ ಜವಾಬ್ದಾರಿಯನ್ನು ಇವತ್ತು ನಮಗೆ ಒಪ್ಪಿಸಿಕೊಟ್ಟಿದ್ದಾರೆ ಪ್ರಿಯರೇ. ಸಭಾಪಾಲಕರಾದ ನಾವುಗಳು ಕುರಿಗಳನ್ನು ಕಾಯುವಂಥ ಕುರುಬರಾಗಿದ್ದೀವಿ. ಕುರಿಗಳು ಅಂತಂದರೆ ಏನು? ಕುರಿಗಳಂದರೆ ಆತ್ಮಗಳನ್ನು ಕುರಿಗಳಿಗೆ ಹೋಲಿಸಲಾಗಿದೆ. ಕುರುಬ ಅಂದರೆ ನಾಯಕನಿಗೆ ಹೋಲಿಸಲಾಗಿದೆ ಪ್ರಿಯರೇ. ಇವತ್ತು ಆತ್ಮಗಳನ್ನು ಕಾಯುವ ವಿಷಯದಲ್ಲಿ ಕುರಿಗಳನ್ನು ಕಾಯುವಂಥ ಕುರುಬರು ಇವತ್ತು ಕಳ್ಳ ಕುರುಬರು ಇದ್ದಾರೆ, ಒಳ್ಳೆ ಕುರುಬರು ಇದ್ದಾರೆ. ಒಳ್ಳೆ ಕುರುಬ ಯೇಸು ಸ್ವಾಮಿ ಹೇಳಿದಾಗೆ, ನಾನೇ ಒಳ್ಳೆ ಕುರುಬ ತನ್ನ ಕುರಿಗಳಿಗೋಸ್ಕರ ಪ್ರಾಣವನ್ನು ಕೊಡ್ತಾನೆ ಅಂದರೆ, ಇವತ್ತು ಎಷ್ಟೋ ಜನ ಸೇವೆ ಮಾಡ್ತಕ್ಕಂಥವ್ರು ಕ್ರಿಸ್ತನಿಗೋಸ್ಕರ, ಆತ್ಮಗಳಿಗೋಸ್ಕರ ತಮ್ಮ ಪ್ರಾಣವನ್ನು ಕಳೆದುಕೊಂಡಂಥ ವ್ಯಕ್ತಿಗಳು ಕೂಡ ಇದ್ದಾರೆ. ಆದಿಸಭೆಯಲ್ಲೂ ಕೂಡ ಯೋಹಾನ ಒಬ್ಬರನ್ನ ಬಿಟ್ಟು ಬಾಕಿ ಇರ್ತಕ್ಕಂಥ ಎಲ್ಲ ಶಿಷ್ಯಂದರು ಕೂಡ ಆತ್ಮಗಳ ಸಂರಕ್ಷಣೆ ಮಾಡೋದಕ್ಕೋಸ್ಕರ, ಸುವಾರ್ತೆ ಸಾರೋದಕ್ಕೋಸ್ಕರ ಅವರು ತನ್ನ ಪ್ರಾಣವನ್ನೇ ಮುಡಿಪಾಗಿಟ್ರು. ಪೌಲನು ಕೂಡ ತನ್ನ ಪ್ರಾಣವನ್ನು ಮುಡಿಪಾಗಿಟ್ರು. ಪೇತ್ರ, ಮತ್ತಾಯ, ಯಾಕೋಬ ಎಲ್ಲರೂ ಕೂಡ ಅದೇ ಥರದಲ್ಲಿ ಇವತ್ತು ಕೂಡ ಎಷ್ಟೋ ಜನ ಸಭಾಪಾಲಕರುಗಳು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಆತ್ಮಗಳನ್ನ ಸಂರಕ್ಷಣೆ ಮಾಡಿ ಪರಲೋಕ ರಾಜ್ಯ ಎಂಬಂಥ ಕೊಟ್ಟಿಗಳೊಳಗಡೆ ಸೇರಿಸಲಿಕ್ಕೆ ತುಂಬ ಪ್ರಯತ್ನ ಪಡ್ತಾಯಿದ್ದಾರೆ ಪ್ರಿಯರೇ. ನಾನು ಆಗಲೇ ಹೇಳಿದಾಗ ಆತ್ಮಗಳು, ಕುರಿಗಳು. ಹಾಗೆಯೇ ಕಳ್ಳ ಕುರುಬರು ಕೂಡ ಇದ್ದಾರೆ. ಯೇಸು ಸ್ವಾಮಿಯ ಹೆಸರನ್ನು ಹೇಳಿಕೊಂಡು ಹಣಕಾಸನ್ನು ಮಾಡಲಿಕ್ಕೆ ಇರ್ತಕ್ಕಂಥ ವ್ಯವಸ್ಥೆ, ಬರೀ ಕಾಣಿಕೆ ಬಗ್ಗೆ ವಾಕ್ಯಗಳನ್ನು ಕೊಡೋದು, ಚರ್ಚಿಗೆ ಬಂದರೆ ಇಷ್ಟು ಕೊಡಲೇಬೇಕು, ಅಷ್ಟು ಕೊಡಲೇಬೇಕು ಕಂಪಲ್ಸರಿ ಮಾಡೋದು. ಈ ಥರ ಮಾಡಿದಾಗ ಅವನು ಕಳ್ಳ ಕುರುಬನಾಗಿರ್ತಾನೆ ಮತ್ತು ತನ್ನ ಹೊಟ್ಟೆಯನ್ನು ಮಾತ್ರ ತುಂಬಿಸಿಕೊಳ್ಳುವಂಥ ಕುರುಬನಾಗಿರ್ತಾನೆ. ಯಾವತ್ತೂ ಕೂಡ ದೇವರ ವಾಕ್ಯದಲ್ಲಿ ಏನು ಬರ್ತಿದೆಯೋ ಅದರ ಪ್ರಕಾರ ಅವನು ಕುರಿಗಳನ್ನು ಮೇಯಿಸಬೇಕೇ ಹೊರತು ತನ್ನ ಸ್ವಂತ ಇಷ್ಟ ಪ್ರಕಾರ ಮಾಡಲಿಕ್ಕೆ ಹೋಗಬಾರ್ದು. ಇವತ್ತು ಏನಾಗ್ತಾಯಿದೆ ಅಂದರೆ, ತಪ್ಪಾದ ದಾರಿಯಲ್ಲಿ ನಡೆಸತಕ್ಕಂಥ ಕುರುಬರಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಕೊನೆಗಾಲದಲ್ಲಿ ಸುಳ್ಳು ಬೋಧಕರುಗಳು ಎದ್ದೇಳ್ತಾರೆ ಅಂತ ದೇವರ ವಾಕ್ಯ ಇದೆ. ಅದಕ್ಕೆ ಸರಿಯಾಗಿ ಇವತ್ತು ಆಲ್ರೆಡಿ ಎದ್ದಿದ್ದಾರೆ. ಒಂದು ಬೈಬಲ್ ಕ್ಲಾಸನ್ನು ಕೂಡ ಮಾಡಿರೋದಿಲ್ಲ, ಸಡನ್ನಾಗಿ ಸಭಾಪಾಲಕರಾಗಿ ಬಿಟ್ಟಿರ್ತಾರೆ.
ಚರ್ಚಿಗೆ ಬಂದು 1 ವರ್ಷ ಆಗಿರ್ತದೆ, 2 ವರ್ಷ ಆಗಿರ್ತದೆ, ಇನ್ನೂ ಪಕ್ವತೆಗೆ ಬಂದೇ ಇರೋದಿಲ್ಲ. ಅಂಥವರೆಲ್ಲ ಇವತ್ತು ಸಭಾಪಾಲಕರಾಗ್ತಾ ಇದ್ದಾರೆ. ಹಾಗೆಯೇ ಇವತ್ತು ಸಭಾಪಾಲಕರುಗಳು ಕೂಡ ಅಷ್ಟೇ, ಯಾರಿಗೆ ಹಣಕಾಸು ಇದೆಯೋ ಅಂಥವ್ರನ್ನ ನೋಡ್ಬಿಟ್ಟು ಏನು ಮಾಡ್ತಾರೆ, ಸಭಾಪಾಲಕರಿಗೆ ಆಯ್ಕೆ ಮಾಡ್ತಾರೆ. ಒಳ್ಳೆ ತಲಾಂತುಗಳು ಇರುವವರು, ಬೈಬಲ್ ಜ್ಞಾನ ಇರತಕ್ಕಂಥವ್ರು, ದೇವರ ಭಕ್ತಿ ಇರತಕ್ಕಂಥವ್ರಿಗೆ ಇವತ್ತು ಸಭಾಪಾಲಕರ ಪೋಸ್ಟ್ಗಳನ್ನು ಕೊಡೋದು ಭಾಳ ಕಷ್ಟ. ದೊಡ್ಡ ದೊಡ್ಡ ಸಭಾಪಾಲಕರಿಗೆ 10-12 ಜನ ಸೇವಕರನ್ನು ಇಟ್ಕೊಳ್ತಾರೆ. ಆದರೆ ಇವತ್ತು ವ್ಯಕ್ತಿಗಳನ್ನು ನೋಡಿ ಕೊಡುವಂಥ ಪರಿಸ್ಥಿತಿ ಬಂದಿದೆ ಪ್ರಿಯರೇ. ನಿಜವಾದಂತಹ ಜ್ಞಾನ ಇರತಕ್ಕಂಥ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಸಭಾಪಾಲಕರಾಗಲಿ ಸೇವಕರಾಗಿ ಆಯ್ಕೆ ಮಾಡೋದನ್ನು ಇವತ್ತು ಹಣಕಾಸಿನ ಹಿಂದೆ ಬಿದ್ದುಬಿಟ್ಟು ಅಂಥವ್ರಿಗೆ ಸೇವಕರ ಪೋಸ್ಟ್ನ ಕೊಡುವಂಥವ್ರು ಇದ್ದಾರೆ ಪ್ರಿಯರೇ. ಈ ಥರ ಮಾಡೋದು ತಪ್ಪು ಪ್ರಿಯರೇ. ಆದರೂ ಯಾರಿಗೆ ಬೈಬಲ್ ಜ್ಞಾನ ಇದೆಯೋ ಅವರು ಸಭಾಪಾಲಕರಾಗದಿದ್ದರೂ, ಸೇವಕರಾಗದಿದ್ದರೂ, ಸುವಾರ್ಥಿಕರಾಗಿ ಅವ್ರ ಕೆಲಸನ ಅವ್ರು ಮಾಡೇ ಮಾಡ್ತಾರೆ. ಸಭಾಪಾಲಕರೇ ಅವ್ರನ್ನ ಆಯ್ಕೆ ಮಾಡಬೇಕು ಅಂತಿಲ್ಲ. ಯೇಸು ಸ್ವಾಮಿನೇ ಆರ್ಡರ್ ಮಾಡಿರ್ತಾರೆ. ಸುವಾರ್ಥಿಕನಾದ ಮೇಲೆ ಅವನು ಸುವಾರ್ತೆನ ಸಾರ್ತಾನೆ ಪ್ರಿಯರೇ. ಇರಲಿ ಪ್ರಿಯರೇ, ಇವತ್ತು ಏನಾಗ್ತಿದೆ, ಹಣಕಾಸಿನ ಹಿಂದೆ ಬಿದ್ದು ಹಣವಂತರನ್ನೇ ಆಯ್ಕೆ ಮಾಡಿ ನೆಕ್ಸ್ಟ್ ಚರ್ಚಿಗೆ ವಾರಸುದಾರ ಇವರೇ ಅಂತ ಮಾಡ್ತಾರೆ. ಇದೆಲ್ಲ ತಪ್ಪು. ಪವಿತ್ರ ಆತ್ಮನ ಪ್ರೇರಿತರಾಗಿ ಆ ಸೌಲ ಮತ್ತು ಬಾರ್ನಬರು ಅಪೊಸ್ತಲರ ಕೃತ್ಯದಲ್ಲಿ ಅವರು ಹೋಗಬೇಕಾದ್ರೆ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿದ ತರುವಾಯ ಸೇವೆ ಕಳಿಸಿದ್ರಂತೆ. ಹಾಗೆಯೇ ಇವತ್ತು ಪ್ರಾರ್ಥನೆ ಮಾಡಿ ನಾಯಕರನ್ನ ಎಬ್ಬಿಸಬೇಕು. ಯೇಸು ಸ್ವಾಮಿಯೂ ಕೂಡ ಬೆಟ್ಟದ ಮೇಲೆ ಪ್ರಾರ್ಥನೆ ಮಾಡಿ ಬಂದು 12 ಜನ ಶಿಷ್ಯಂದ್ರನ್ನ ಎಬ್ಬಿಸಿದರು. ಅದೇ ಥರದಲ್ಲಿ ಇವತ್ತು ಸಭಾಪಾಲಕರಾದ ನಾವುಗಳು ಕೂಡ ನಮ್ಮ ಸಭೆಯಲ್ಲಿ ಶಿಷ್ಯಂದ್ರನ್ನ ಪ್ರಾರ್ಥನೆ ಮಾಡಿ ಎಬ್ಬಿಸಬೇಕು. ಈ ವಿಷಯದಲ್ಲಿ ನಾನು ಕೂಡ ಫೇಲ್ ಆಗಿದ್ದೀನಿ ಪ್ರಿಯರೇ. ನಾನು ಕೂಡ ನಮ್ಮ ಸಭೆಯಲ್ಲಿ ಬಂದು ತುಂಬ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿಗಳನ್ನೆಲ್ಲ ನಾನು ಸೇವಕರಾಗಿ ಮಾಡ್ತಿರುವಾಗ ನಮ್ಮ ಪಕ್ಕದ ಸಭೆಯ ಒಬ್ಬ ಪಾಸ್ಟರ್ ಹೇಳಿದ್ರು, ಪಕ್ವತೆಗೆ ಬರೋದಕ್ಕಿಂತ ಮೊದಲೇ ಸೇವಕರಾಗಿ ಮಾಡಬೇಡ, ನಿನಗೆ ಸಹಾಯಕರಾಗಿ ಇಟ್ಕೋಬೇಕಾದ್ರೆ ಸೇವಕರಾಗಿ ಮಾಡಬೇಡ ಅಂತೇಳಿ. ಕೊನೆಗೆ ನನಗೆ ಗೊತ್ತಿಲ್ಲದಂಥ ರೀತಿಯಲ್ಲಿ ನಮ್ಮ ಸಭೆಯಲ್ಲಿ ಕಾನ್ಫರೆನ್ಸ್ ಕಾಲ್ಗಳ ಮೂಲಕ ವಚನ ಕೊಡಲಿಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು ಪ್ರಿಯರೇ. ಅದನ್ನು ನಾನು ಕೇಳಲಿಕ್ಕೆ ಹೋದಾಗ ಸಭೆನೇ 2 ಭಾಗವಾಗಿ ವಿಭಜನೆ ಆಯಿತು. ಆವಾಗ ನಾನು ಒಂದು ಕಂಡೀಷನ್ ಮಾಡಿದೆ, ನೋಡಿ ನೀವು ಸಭಾಪಾಲಕರಾಗ್ತೀರಾ ಸಂತೋಷ, ನೀವು ಸೇವಕರಾಗ್ತೀರಾ ಸಂತೋಷ, ಆದರೆ ಈ ಕೆಲಸವನ್ನು ಮಾಡಿ. ಇವತ್ತು ಏನಾಗ್ತಿದೆ ಅಂತಂದರೆ ಚರ್ಚ್ಗಳಲ್ಲಿ ಆರಾಧನೆ ಮಾಡಲಿಕ್ಕೆ ಬಿಟ್ಟರೆ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ತಾರೆ. ಚರ್ಚಿನಲ್ಲಿ ಬೇರೆ ಯಾವುದಾದ್ರು ಕೆಲಸ ಕೊಟ್ಟರೆ ಅದು ಕೂಡ ಸೇವೆ ಅಂತ ತಿಳ್ಕೊಳ್ಳೋದಿಲ್ಲ. ಹಳ್ಳಿ ಸೇವೆ ಕಳಿಸಿದ್ರೆ ಅದಕ್ಕೂ ಬೇಜಾರು ಮಾಡ್ಕೊಳ್ತಾರೆ. ಆದರೆ ವಾಕ್ಯ ಕೊಡ್ತೀರಾ ಅಂತ ಕೇಳ್ಬಿಟ್ರೆ ಸಾಕು, ಖುಷಿಲಿ ಬಂದು ವಾಕ್ಯ ಕೊಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ತಪ್ಪೋ ಸೇರಿರೋ ಗೊತ್ತಿಲ್ಲ, ವಾಕ್ಯ ಕೊಡೋಕೆ ನಾನು ಚಾನ್ಸ್ ಕೊಡಲಿಲ್ಲಲ್ಲ ಅಂತ ಕೋಪ ಮಾಡ್ಕೊಳ್ತಾರೆ. ಅದಕ್ಕೆ ನಾನು ಏನು ಮಾಡಿದೆ ಪ್ರಿಯರೇ, ನೀವು ಸೇವಕರಾಗೋದು ತುಂಬ ಸಂತೋಷ, ವಚನಗಳ ಕೊಡುವಂಥ ವ್ಯಕ್ತಿಗಳಾಗಿ ಮಾರ್ಪಡೋದು ತುಂಬ ಸಂತೋಷ. ಆದರೆ ನನ್ನ ಸಭೆಯಲ್ಲಿ ಒಂದು ಕಂಡೀಷನ್ ಮಾಡಿದೆ, 3 ಸಲ ಯಾರು ಬೈಬಲ್ ಓದಿರ್ತಾರೋ ಅವರು ಮಾತ್ರ ವಚನ ಕೊಡ್ಬೋದು ಅಂತ ಮಾಡಿದೆ. ಯಾಕೆಂದರೆ ಬೈಬಲ್ ಕ್ಲಾಸಿಗೆ ಹೋಗ್ಲಿಕ್ಕೆ ಆಗದೇ ಇರ್ತಕ್ಕಂಥ ವ್ಯಕ್ತಿಗಳಿಗೆ. ಯಾಕೆ 3 ಸಲ ಮಾಡಿದ್ರೆ, 3 ಸಲ ಬೈಬಲ್ ಓದಬೇಕಾದ್ರೆ ಕನಿಷ್ಠ ಪಕ್ಷ 2 ರಿಂದ 3 ವರ್ಷ ಬೇಕೇ ಬೇಕು. ಆವಾಗ ಅವರು ಪಕ್ವತೆಗೆ ಬಂದಿರ್ತಾರೆ. ಮತ್ತು ಅವರಿಗೆ ಯಾವ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತ ಅದ್ರ ಬಗ್ಗೆ ಅದು ಗೊತ್ತಿರ್ತದೆ. ಆ ಕಾರಣಕ್ಕೋಸ್ಕರ 3 ಸಲ ಬೈಬಲ್ ಓದಬೇಕು ತಗೊಂಡು ಒಂದು ಕಂಡೀಷನ್ ಹಾಕಿದೆ ಪ್ರಿಯರೇ. ಇದು ಬಹಳ ಕಷ್ಟ ಅಂತ ತಿಳ್ಕೊಂಡು ಏನು ಮಾಡಿದ್ರು, ಆ ವಚನ ಕೊಡ್ತಾ ಇದ್ದ ವ್ಯಕ್ತಿಗಳು ನಮ್ಮ ಸಭೆಯನ್ನು ಬಿಟ್ಟು ಹೋಗಿದ್ದಲ್ಲದೇ ಆತ್ಮಗಳನ್ನ ಕೂಡ ಕಿತ್ಕೊಂಡು ಹೋಗಿ IPC ಸಂಸ್ಥೆ ಯಾವುದೊಂದು ಪಾಸ್ಟ್ಗೆ ಸೇರಿಸಿ ಕೊಟ್ಬಿಟ್ರು. ತೊಂದರೆ ಇಲ್ಲ ಪ್ರಿಯರೇ, ಕಳ್ಳ ಕುರುಬರಿದ್ದಾರೆ, ಆತ್ಮಗಳನ್ನ ಕದಿಯುವಂಥ ಕಳ್ಳ ಕುರುಬರಿದ್ದಾರೆ. ಒಂದು ಆತ್ಮಗಳನ್ನ ಗೆಲ್ಲಲಿಕ್ಕೆ ಯೋಗ್ಯತೆ ಇರೋದಿಲ್ಲ, ಆದರೆ ಇನ್ನೊಂದು ಸಭೆಯ ಆತ್ಮಗಳನ್ನ ಹಣಕಾಸನ್ನು ಕೊಟ್ಟು ಕೊಂಡುಕೊಳ್ಳುವಂಥ ಕುರುಬರು ಕೂಡ ಇದ್ದಾರೆ. ಇಂತಹ ಆತ್ಮಗಳನ್ನು ಕದಿಯುವಂಥ ಕಳ್ಳ ಕುರುಬರಿಗೆ ರಾಜಕೀಯವಾಗಿ ಸಪೋರ್ಟ್ ಇರ್ತದೆ, ಸಭಾಪಾಲಕರುಗಳದ್ದೇ ಸಪೋರ್ಟ್ ಇರ್ತದೆ, ಹಣಕಾಸಿನ ಬಲ ಇರ್ತದೆ. ಆದರೆ ಪವಿತ್ರ ಆತ್ಮನ ಬಲ ಇರೋದಿಲ್ಲ ಅಂತಂದರೆ ನಾವು ಮರಿಬಾರ್ದು. ಆದರೆ ಆ ಸಮಯದಲ್ಲಿ ನಮ್ಮ ಸಭೆಯ ಆತ್ಮಗಳು ಬಿಟ್ಟು ಹೋದಾಗ ನಮಗೆ ನೋವಾಗುತ್ತೆ. ಆದರೂ ಪರವಾಗಿಲ್ಲ, ನಾವು ಪ್ರಾರ್ಥನೆ ಮಾಡೋಣ ಅಂತ ಸಭಾಪಾಲಕರಿಗೋಸ್ಕರ ಅಂಥ ಸಂಸ್ಥೆಗಳೇ ಇದೆ. ಒಂದು ಜಾಗದಲ್ಲಿ ಸಭೆ ಮಾಡ್ತಿದ್ರೆ ಆ ಜಾಗದಲ್ಲಿ ಇನ್ನೊಂದು ಸಭೆ ಮಾಡಬಾರ್ದು ಅಂತ ಪೌಲ ಹೇಳಿದ್ದಾನೆ. ನಾವು ಒಬ್ಬರು ಸುವಾರ್ಥ ಸಾರದ ಕಡೆ ಮತ್ತೊಬ್ಬರು ಸುವಾರ್ಥ ಸಾರ ಕಡೆ ನಾವು ಸಾರೋದಿಲ್ಲ ಅಂತ ಹೇಳಿದ್ದಾರೆ. ಆದರೂ ಕೂಡ ಆ ವಾಕ್ಯಕ್ಕೆ ವಿರೋಧವಾಗಿ ಇದ್ಕೊಂಡು ಅಲ್ಲಲ್ಲೇ ಸಭೆಗಳನ್ನ ಕಟ್ಟಿ ಅಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಸಭೆಗಳನ್ನು ಗಲಿಬಿಲಿ ಮಾಡಿ ತಾನೂ ಮಾಡೋದಿಲ್ಲ, ಮಾಡೋರನ್ನೇ ಬಿಡೋದಿಲ್ಲ ಅಂತ ಹೇಳೋದು ರೀತಿಯಲ್ಲಿ ತೊಂದರೆಗಳನ್ನ ಕೊಡುವಂಥ ಸಭಾಪಾಲಕರುಗಳು ಕೂಡ ಇದ್ದಾರೆ ಪ್ರಿಯರೇ. ಇಂಥವ್ರ ಬಗ್ಗೆ ನಾವು ಬಹಳ ಎಚ್ಚರ ವಹಿಸಬೇಕು. ಹಾಗೂ ಇಂಥವ್ರಿಗೋಸ್ಕರ ದಯವಿಟ್ಟು ಪ್ರಾರ್ಥನೆ ಮಾಡಿ. ಕೊನೆಗಾಲದಲ್ಲಿ ಕಳ್ಳ ಕುರುಬರು ಎದ್ದೇಳ್ತಾರೆ, ಸುಳ್ಳು ಬೋಧಕರು ಎದ್ದೇಳ್ತಾರೆ ಅಂತ ದೇವ್ರ ವಾಕ್ಯ ಇದೆ. ವಾಕ್ಯನ ಸತ್ಯ ಪ್ರಕಾರ ಬೋಧನೆ ಮಾಡಿದ್ರು ಕೂಡ ಅವರ ಬುದ್ಧಿ ಕಳ್ಳತನ, ಆತ್ಮಗಳನ್ನು ಕದಿಯುವಂಥ ಬುದ್ಧಿಗಳೆಲ್ಲ ಇರ್ತದೆ. ಇಂಥ ಕುರುಬರು ಅಂತ ಕನ್ಸಿಡರ್ ಆಗೋದಿಲ್ಲ. ಅದು ಮುಂದಿನ ದಿನಗಳಲ್ಲಿ ದೇವರಿಗೆ ಒಂದು ದಿವಸ ಲೆಕ್ಕ ಕೊಡಬೇಕಾಗ್ತದೆ. ಇವತ್ತು ರಾಜಕೀಯ ಸಪೋರ್ಟ್ ಇರ್ಬೋದು, ಹಣ ಸಪೋರ್ಟ್ ಇರ್ಬೋದು, ನಿಮ್ಮ ಸಂಸ್ಥೆ ದೊಡ್ಡದಾಗಿರ್ಬೋದು,
ಇಡೀ ಇಂಡಿಯಾದಲ್ಲೇ ನಿಮ್ಮ ಸಂಸ್ಥೆ ಇರ್ಬೋದು, ಅದು ಲೆಕ್ಕಕ್ಕೆ ಬರೋದಿಲ್ಲ. ನೀವು ದೇವರಿಗೆ ಲೆಕ್ಕ ಕೊಡಲೇಬೇಕಾಗ್ತದೆ. ಒಂದು ಸಭೆ ಆತ್ಮಗಳನ್ನ ಕದ್ಕೊಂಡಾಗ ಅದು ಇರಲಿ ಪ್ರಿಯರೇ. ಕದ್ದಂಥ ಆತ್ಮಗಳು ಹೋಗುವಂಥದ್ದು ಹೋಗಲಿ, ನಮಗೆ ಅಂತ ಉಳಿದಂಥ ಆತ್ಮಗಳನ್ನು ನಾವು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡುವ. ಆದರೆ ಒಂದು ಕಂಡೀಷನ್ ಪ್ರಿಯರೇ, ಸಭೆಯ ಒಂದು ಸಭಾಪಾಲಕ ಆಗಬೇಕಾದ್ರೆ ಕನಿಷ್ಠ ಪಕ್ಷ ಅವರಿಗೆ ಬೈಬಲ್ ಜ್ಞಾನ ಇರಬೇಕು, ಸೇವೆ ಮಾಡುವಂಥ ಮನೋಭಾವ ಇರಬೇಕು, ಉತ್ಸಾಹದಿಂದ ಮಾಡಬಾರ್ದು. ಯಾರು ಏನೇ ಕಷ್ಟದಲ್ಲಿ ಬಂದಾಗಲೂ ಕೂಡ ಅವರಿಗೆ ಸ್ಪಂದಿಸುವಂಥ ಮನಸ್ಸಿರಬೇಕು, ಅವರ ಕಣ್ಣೀರನ್ನು ಒರೆಸುವಂಥ ಮನಸ್ಸಿರಬೇಕು, ದುಃಖದಲ್ಲೂ ಇಕ್ಕಟ್ಟಿನಲ್ಲೂ ಸಮಸ್ಯೆಯಲ್ಲಿ ಬಂದಿರತಕ್ಕಂಥ ವ್ಯಕ್ತಿಗಳನ್ನು ಪ್ರೀತಿಸುವಂಥ ಮನಸ್ಸಿರಬೇಕು. ಇದೆಲ್ಲ ಇದ್ದರೆ ಮಾತ್ರ ಅವನು ನಿಜವಾದ ಕುರುಬನಾಗ್ತಾನೆ ಹೊರತು ಇಲ್ಲದ್ರೆ ಅವನು ಕಳ್ಳ ಕುರುಬನ ಲೆಕ್ಕಕ್ಕೆ ಸೇರ್ತಾನೆ. ಹಾಗಾದರೆ ಪ್ರಿಯರೇ, ನಾವು ಕಳ್ಳ ಕುರುಬರ ಲೆಕ್ಕಕ್ಕೆ ಸೇರಿದೇ ನಮ್ಮ ಸಭೆಗೆ ಬರುವಂಥ ಆತ್ಮಗಳು ಮಾತ್ರ ಅಲ್ಲದೇ ಬೇರೆ ಸಭೆಗಳಿಗೂ ಕೂಡ ಹೋಗುವಂಥ ಆತ್ಮಗಳನ್ನು ಪ್ರೋತ್ಸಾಹ ಮಾಡುತ್ತಾ, ಯಾವ ಥರ ಪ್ರೋತ್ಸಾಹ ಮಾಡಬೇಕು? ನಿಮ್ಮ ಸಭೆಗೆ ನೀವು ಹೋಗಿ ಬೇರೆ ಸಭೆಗಳಿಗೆ ಹೋಗಬಾರ್ದು. ನಿಮ್ಮ ಸಭಾಪಾಲಕನೇ ನಿಮಗೆ ನಿಜವಾದ ಕುರುಬ ಅಂತ ಹೇಳೋ ಬೋಧನೆಗಳನ್ನು ಮಾಡಿ ಅವರನ್ನು ಕೂಡ ಮುಂದಿನ ದಿನಗಳಲ್ಲಿ ಕುರುಬರಾಗಿ ಬೆಳೆಸಲಿಕ್ಕೆ ಸಹಾಯ ಕೊಟ್ಟು ದೇವರ ರಾಜ್ಯವನ್ನು ಮಹಿಂಪಡಿಸುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.